ಜೆಡಿಎಸ್ ಮತ್ತೆ ಬಿಜೆಪಿ ಭದ್ರವಾಗಿದೆ. ಯಾಕೆಂದ್ರೆ ಈಗ 2.5 ವರ್ಷದಿಂದ ಭದ್ರವಾಗಿ ಅವ್ರನ್ನ ವಿರೋಧಿಸ್ಕೊಂಡು ಬರ್ತಿದ್ದೀವಿ ಕಾಂಗ್ರೆಸ್ನ. ಈಗ ಮಧ್ಯದಲ್ಲಿ ನಾವೇನಾದರೂ ಮಾಡಿದ್ರೆ ಫಸ್ಟ್ ಖುಷಿ ಆಗೋದೇ ಕಾಂಗ್ರೆಸ್ ಅವರು. ಅವ್ರು ಕಾಯ್ತಿದ್ದಾರೆ ಯಾವಾಗ ಇವರಿಬ್ರು ಕಿತ್ತಾಡ್ತಾರೆ ಅಂತ. ಹಂಗಾಗಿ ನಾವೆಲ್ಲೂ ಕಿತ್ತಾಟ ಇಲ್ಲ. ದೇವೇಗೌಡರು ನಿಮಗೂ ಗೊತ್ತು ಮೇಡಮ್, ಒಂದ್ ಪಕ್ಷ ಇದ್ದ ಒಂದೇ ಕ್ಷೇತ್ರ ಗೆದ್ದಿರೋದನ್ನು ನೋಡಿದ್ದಾರೆ ದೇವೇಗೌಡರು. ಅವ್ರ ಕೆರಿಯರ್ ಅಲ್ಲಿ ದೊಡ್ಡಗೌಡರು ಒಂದೇ ಕ್ಷೇತ್ರ ಗೆದ್ದಿರೋದು ನೋಡಿದ್ರೆ ಬಹುಮತಕ್ಕೆ ಬಂದಿರೋದನ್ನು ನೋಡಿದ್ದಾರೆ. ಈಗ ಜೆಡಿಎಸ್ ನ ಪರಿಸ್ಥಿತಿಯಲ್ಲಿ ಅದಕ್ಕೊಂದು ಮೈತ್ರಿ ಪಕ್ಷ ಬೇಕಾಗಿತ್ತು. ಪರಿಸ್ಥಿತಿ ಅಂತಲ್ಲ ಮೇಡಮ್, ನೀವು ಪರಿಸ್ಥಿತಿ ಅಂತೀರೋ ನೀವೇ ಡಿಬೇಟ್ ಮಾಡಿದ್ರೆ ಇಲ್ಲೇ ಒಂದು 30 ಸೆಕೆಂಡ್ ಮಾತಾಡ್ತೀನಿ. ಬೇಕಾಗಿರೋದು ನನ್ನ ಪ್ರಶ್ನೆಯಲ್ಲೇ ಇದೆ ನೋಡಿ. ನಾವು ಜೆಡಿಎಸ್ ಪಕ್ಷವನ್ನ ನೋಡಿದ್ವಿ, ಮುಗುದೇ ಹೋಯ್ತು ಅನ್ನುವಾಗ ಫಿನಿಕ್ಸ್ ಅಂತ ಎದ್ದು ನಿಂತು ಮತ್ತೆ ರಾಜ್ಯದ ಚುಕ್ಕಾಣಿಯನ್ನ ಹಿಡಿದಿರೋದು ನಾವು ನೋಡಿದ್ವಿ. ನಾವು ಇಲ್ಲ ಅಂತ ಹೇಳಿಲ್ಲ. ಪರಿಸ್ಥಿತಿ ಈಗ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಅವ್ರನ್ನ ಕೆಳಗಿಳಿಸಲಾಯ್ತು. ಯಾರು ಇಳಿಸಿದ್ದು ಕೆಳಗೆ? ಇದೇ ಬಿಜೆಪಿ ಪಕ್ಷ. ಒಂದ್ ನಿಮಿಷ ತಡ್ರಿ, ಇದೇ ಒಂದ್ ನಿಮಿಷ. ಆಪರೇಷನ್ ಕಮಲ ನೋಡಿ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಡ. ಒಂದ್ ನಿಮಿಷ ಅಶ್ವಿನ್ ಅವರೇ, ಬಿಜೆಪಿನೇ ಮಾಡಿದ್ದು. ಯಾರು ಮೇಡಮ್ ಮಾಡಿದ್ದು? ಯಾರು ಮಾಡಿದ್ ಮೇಡಮ್? ಫಸ್ಟ್ ಮಾಡಿದ್ಯಾರು? ಮಾನ್ಯ ಸಿದ್ದರಾಮಣ್ಣ ಅವರೇ ಅಲ್ವಾ? ನೀವು ಹೋಗಿ ಒಂದಿಷ್ಟು ಜನ ಶಾಸಕರು ನೀವು ಬಿಟ್ಟೋಗಿ ಬಿಜೆಪಿ ಕಡೆಗೆ ಹೋಗಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಕೂತ್ಕೊಂಡು ಅದೆಲ್ಲ ವೈರಲ್ ನಿಮ್ ಮಾಧ್ಯಮದಲ್ಲೇ ಬಂತಲ್ಲ. ಶಾಂತಿವನದಲ್ಲಿ ಕೂತ್ಕೊಂಡು ಸಿದ್ದರಾಮಣ್ಣ ಅವ್ರು ಮಾಡಿದ್ರು ಅಂತ. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಏನಂದ್ರು? ಬಿಜೆಪಿ ಆಪರೇಷನ್ ಕಮಲ ಫೌಂಡೇಶನ್ ಹಾಕೊಟ್ಟಿದ್ಯಾರು? ಮೊನ್ನೆ ಸಿದ್ದರಾಮಣ್ಣ ಅಲ್ವಾ ಬಿಜೆಪಿ ಮಾಡಿದ್ರು ಅಂತಲ್ಲ, ಅವ್ರು ಮಾಡಿದ್ರು. ಫೌಂಡೇಶನ್ ಹಾಕೊಟ್ಟಿದ್ಯಾರು? ಸಿದ್ದರಾಮಣ್ಣ ಅವರು ಎಷ್ಟು ಜನ ಕಳಿಸಿದ್ರು? 10, 15, 16, 17 ಜನ ಒಟ್ಟೊಟ್ಟಿಗೆ ಕಳಿಸ್ಬಿಟ್ಟಿದ್ದಾರೆ. ಸಿದ್ದರಾಮಣ್ಣ ಅವ್ರು ಯಾಕೆ ಮಾತಾಡ್ಬೇಕಾಯ್ತು? ಅವತ್ತು ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ರು ಅಲ್ವಾ? ಸಿದ್ದರಾಮಣ್ಣ ಅವರು ಸಮನ್ವಯ ಸಮಿತಿಯ ಅಧ್ಯಕ್ಷರಾಗಿದ್ರು. ಈಗ ಒಂದಾಗಿದ್ದೀರಿ ಅಂತ ಆಗಿರುವಂತಹ ಘಟನೆಗಳನ್ನ ತುರ್ಚ ಕೆಲಸ ಮಾಡಬೇಡಿ. ಬಿಜೆಪಿ ಅವರು ಆಪರೇಷನ್ ಕಮಲ ಮಾಡಿ ಸಿಎಂ ಆಪರೇಷನ್ ಕಮಲ ಮಾಡಿದ್ರು. ಬಿಜೆಪಿಯವರು ಆಪರೇಷನ್ ಕಮಲ ಮಾಡಿ ಅವರು ಸಿಎಂ ಆದ್ರು. ಮನೆ ಯಡಿಯೂರಪ್ಪಾಜಿ ಅವರು ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಸಿಎಂ ಆದ್ರು ಅಂತಾನೆ ನೀವು ಹೇಳ್ತಿದ್ರೆ ನಾನು ಅದನ್ನೇ ಹೇಳ್ತಿದ್ದೀನಿ. ಆಪರೇಷನ್ ಕಮಲಕ್ಕೆ ಪುಷ್ಟಿ ಕೊಟ್ಟವ್ರು ಯಾರು? ಸಿದ್ದರಾಮಣ್ಣ ಅವರು ಸಮನ್ವಯ ಸಮಿತಿ ಅಧ್ಯಕ್ಷರಾದಾಗ ನನ್ನ ಶಾಸಕರು ಕಾಂಗ್ರೆಸ್ನ ಶಾಸಕರು ಯಾರು ಹೋಗ್ಕೊಡ್ಬಂದಿದ್ರೆ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಮನೆಗೆ ಹೋಗಿದ್ರಾ? ಬಿಜೆಪಿಗೆ ಸಿದ್ದರಾಮಯ್ಯನವರು ಯಡಿಯೂರಪ್ಪನವ್ರ ಮನೆಗೆ ಹೋಗಿದ್ರಾ? ಇಬ್ರು ಕೂತ್ಕೊಂಡು ಚರ್ಚೆ ಮಾಡಿದ್ರು. ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಚರ್ಚೆ ಮಾಡಿದ್ಕೆ ಇದೆಲ್ಲ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಸಿದ್ದರಾಮಣ್ಣವರು ಅವತ್ತು ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ನಾನು ಬಿಜೆಪಿ ಮತ್ತೆ ಬಿಜೆಪಿ ಹೊರಗಡೆ ಇಟ್ಟು ಕಾಂಗ್ರೆಸ್ ಜೆಡಿಎಸ್ ನ ಜೊತೆ ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಈಗ ಆಪರೇಷನ್ ಕಮಲಕ್ಕೆ ಪುಷ್ಟಿ ಹಾಕಿದ್ಯಾರು? ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ಚರ್ಚೆ ಮಾಡಿದ್ರು. ಗೊಬ್ಬರ ಹಾಕಿದ್ಯಾರು? ಇಲ್ಲ ಇಲ್ಲ ಮೇಡಮ್ ನೋಡಿ, ನೀವು ಮುಗಿಸ್ತೀರಾ? ಏನೇನೋ ಮಾತಾಡಿದ್ರು ನಾನು ಅದನ್ನ ಎಂಟರ್ಟೈನ್ ಮಾಡಲ್ಲ. ಅಶ್ವಿನ್ ಅವರೇ ನಾನು ಕೊಡಲ್ಲ, ಯಾಕಂದ್ರೆ ನೀವೇನೇನೋ ಮಾತಾಡ್ತಾ ಇದ್ದೀರಾ ನೋಡಿ. ಬಿಜೆಪಿ ಆಪರೇಷನ್ ಕಮಲ ಮಾಡ್ತು, ಅದಕ್ಕೆ ಸಿದ್ದರಾಮಯ್ಯ ಅವರು ಸಪೋರ್ಟ್ ಮಾಡಿದ್ರು, ಡಿ ಕೆ ಶಿವಕುಮಾರ್ ಅವರು ಸಪೋರ್ಟ್ ಮಾಡಿದ್ರು, ಜೆಡಿಎಸ್ ಸಪೋರ್ಟ್ ಮಾಡಿದ್ರು. ಅಥವಾ ಯಾರು ಅದರಲ್ಲೇ ನಾನು ಸ್ಟಿಕ್ಕನ್ ಆಗಕ್ಕಾಗಲ್ಲ, ನಾನು ಮುಂದಕ್ಕೆ ಹೋಗ್ಬೇಕು. ಬಿಜೆಪಿ ಆಪರೇಷನ್ ಕಮಲ ಮಾಡ್ತು, ಕುಮಾರಸ್ವಾಮಿ ಅವ್ರನ್ನ ಕೆಳಗಿಳಿಸಲಾಯ್ತು, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು. ಇದೇ ಸತ್ಯ ಅಲ್ಲದೆ ಮತ್ತೇನು ಅಲ್ಲ.
ಬಿಜೆಪಿ ಅವ್ರು ಹೆಂಗ್ ಇವತ್ತು ಮಾಡ್ತಿದ್ರು ಒಂದು ಮೇಡಮ್? statement ಕೊಡ್ಬೇಕು ಈಗ ಅನ್ನೋದು ಬಿಜೆಪಿ ಅವರು ಆಪರೇಷನ್ ಮಾಡಿದ್ರು, ಅವ್ರು ಸಿಎಂ ಮಾಡಿದ್ರು, ಒಪ್ಕೊಳ್ಳೋಣ ಮೇಡಮ್. ಸಿದ್ದರಾಮಯ್ಯನವರು ಈಗ ಇಲ್ಲಿಗೆ ಬಂದ್ಬಿಟ್ರಾ? ಸಿದ್ದರಾಮಯ್ಯನವರ ಅಭಿಮಾನಿಗಳೇ ಬಂದ್ಬಿಟ್ರಾ? ಒಂದ್ ನಿಮಿಷ ತಡ್ರಿ ಸರ್, ಒಂದ್ ನಿಮಿಷ ಬಂದೆ ರಘು ಅವರೇ, ಇನ್ನೂ 45 ನಿಮಿಷ ಇದೆ ನಿಮ್ಗೆ ಕೊಡ್ತೀನಿ ನಾನು ವಾಲ್ ಟೈಮ್. ಅಶ್ವಿನಿ ಒಂದ್ ನಿಮಿಷ, ಇಲ್ಲ ತಡ್ರಿ, ಆಯ್ತಾಯ್ತು ಒಂದ್ ನಿಮಿಷ ನಾನು ಬರ್ತೀನಿ ತಡ್ರಿ ರಘು ಅವರೇ. JDS ಪಾರ್ಟಿ ಮೈತ್ರಿ ಮಾಡ್ಕೊಂಡಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಹಿಂದೆ ಬಿಜೆಪಿ ಪಾರ್ಟಿಯಿಂದ ತನಗಾದಂತ ಅನ್ಯಾಯವನ್ನು ಕೂಡ ಸಮರ್ಥಿಸಿಕೊಳ್ಳುವಂತ ದೈನಸಿ ಪರಿಸ್ಥಿತಿಗೆ JDS ಬಂದ್ಬಿಟ್ಟಿದೆ ಅಂದ್ರೆ JDS ಯಾವತ್ತೂ ಬಿಟ್ಕೊಡಲ್ಲ, ಮೈತ್ರಿ ಮಾಡ್ಕೊಂಡ್ರೆ ಬಿಟ್ಕೊಟ್ಟಿದೆ. ನೋಡಿ ರಾಧಾ ಅವರೇ, ಬುದ್ಧನಿಗೆ ಇದು ಗೌತಮ ಬುದ್ಧ ಅವರಿಗೆ ಇದರಲ್ಲಿ ಬುದ್ಧಗಾಯದಲ್ಲಿ ಮರದ ಕೆಳಗಡೆ ಜ್ಞಾನೋದಯ ಆಯ್ತು. ಇವ್ರು ರಘು ದೊಡ್ಡ ಅವ್ರಿಗೆ ಏನ್ ಮಾತಾಡ್ಬೇಕು ಏನು ಗೊತ್ತಾ ಮೇಡಮ್? ಕಾಂಗ್ರೆಸ್ ಇನ್ನು ಮಾತಾಡ್ದೇನೆ ನೀವು ಹೆಂಗೆ ಅದು? ಅಲ್ಲ, ಕಾಂಗ್ರೆಸ್ ಅಲ್ಲ, ಮಾತಾಡ್ದೇನೆ ಹೆಂಗೆ ನೀವು ಮಾತಾಡ್ತೀರಿ? ಕುಮಾರಣ್ಣಂಗೊಂದು ಮಾತಾಡ್ಬಿಡೋದು, ದೇವೇಗೌಡ್ರ ಬಗ್ಗೆ ಮಾತಾಡ್ಬಿಡೋದು, ಅವ್ರಿಗೆ ಸಮಾಧಾನ ಕಾಂಗ್ರೆಸ್ ಈಗ ನೋಡಿ ಅವ್ರು ಅವರು ಈಗ ಕ್ವಶನ್ ಕೇಳಿಲ್ಲ, ಅವ್ರು ಹೆಂಗ್ ಮಾತಾಡ್ತಾರೆ? ನೀವು ಕ್ವಶನ್ ಕೇಳಿಲ್ಲ ರಾಧಾ ಮೇಡಮ್. ಇದು ಡಿಬೇಟ್ ಅಲ್ಲ ಮೇಡಮ್, ನೀವು ಕ್ವಶನ್ ಕೇಳಿಲ್ಲ, ಡಿಬೇಟ್ ಅಲ್ಲ. ಅದ್ ನಾನು ಆಂಕರ್, ನಾನು ಡಿಸೈಡ್ ನೀವು ಮಾಡ್ತೀನಿ. ಕೇಳ್ಬೇಕಲ್ವಾ? ನಾನು ಮಾತಾಡ್ತೀನಿ. ಅವ್ರು ಸುಮ್ಮನೆ JDS ಬಗ್ಗೆ ಮಾತಾಡೋದು. ಇಲ್ಲಿವರೆಗೆ ನೀವು ಇಬ್ರು ಮಾತಾಡಿರೋದು ನೋಡಿ ಅವ್ರು ಮಾತಾಡಬಹುದು, ಅವ್ರಿಗೆ ಆ ಅಧಿಕಾರ ನಾ ಕೊಟ್ಟಿದ್ದೀನಿ, ದಯಮಾಡಿ ಅವ್ರು ಮಾತಾಡ್ತಾರೆ. ನೋಡಿ, ನೀವು ಮಾತಾಡಿ ಸರ್. ಗೌತಮ ಬುದ್ಧನಿಗೆ ಬೌದ್ಧ ಮರದ ಕೆಳಗಡೆ ಜ್ಞಾನೋದಯ ಆಗಿತ್ತು. ಮಾನ್ಯ ದೇವೇಗೌಡರಿಗೆ ಇವ್ರಿಗೆ ಇಷ್ಟು ಇಳಿಯ ಶಾಂತಿ ವಯಸ್ಸಿನಲ್ಲಿ ನೋಡಿ, ನೀವು ದೇವೇಗೌಡರ ಇಷ್ಟು ಇಳಿಯ ವಯಸ್ಸಿನಲ್ಲಿ ದೇವೇಗೌಡರ ಇಷ್ಟು ಇಳಿಯ ವಯಸ್ಸಿನಲ್ಲಿ ಕುಮಾರಸ್ವಾಮಿ ಅವರಿಗೆ ಇಳಿಯ ವಯಸ್ಸಿನಲ್ಲಿ 2.5 ವರ್ಷದ ಅಧಿಕಾರದಲ್ಲಿ ಅವರ ತಪ್ಪು ಅರಿವಾಗಿದೆ. ಅವ್ರು ಮಾತಾಡಿದ್ಮೇಲೆ ನಿಮ್ಗೆ ಅವಕಾಶ ಕೊಡ್ತೀನಿ, ಅವಾಗ ಮಾತಾಡಿ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಚೀಸಿಯಾಗಿ ನಾನು ರಾಂಗ್ ಆಗಿ ಏನೆಲ್ಲ ಮಾತಾಡ್ತಾರೆ? ದೇವೇಗೌಡರ ವಯಸ್ಸೇನು, ರಘು ದೊಡ್ಡೇರಿ ವಯಸ್ಸೇನು? ಸುಮ್ಮನೆ ಮಾತಾಡಿ. ಅವ್ರ ಪಾಯಿಂಟ್ ಆದ್ರೂ ಇಡಕ್ ಬಿಡ್ರಿ. ಏನ್ರಿ ನೀವು JDS ನವರು? ಅವ್ರ ಪಾಯಿಂಟ್ ಇಡಕ್ಕೆ ನೀವು ಅವಕಾಶ ಕೊಡ್ತೀರಾ? ಒಂದೇ ಸಮನೆ ಮಾತಾಡ್ತಿರಲ್ಲ ರೀ ಅಶ್ವಿನ್, ಒಂದೇ ಸಮನೆ ಮಾತಾಡಿ. ನೀವು ಒಬ್ಬರೇ ಇರೋದ ಗೆಸ್ಟ್ ಇಲ್ಲಿ? ಇಲ್ಲ ಮೇಡಮ್, ಒಬ್ಬರೇನಾ ಇರೋದು? ಇಡೀ ಟೈಮ್ ಕಿಲ್ ಮಾಡ್ಬೇಕಂತ ಬಂದಿದ್ದೀರಾ? ಬಿಡ್ತೀರಾ ಇಲ್ವಾ? ಈಗ ಮಾತಾಡಕ್ ಬಿಡ್ತೀರಾ ಇಲ್ವಾ? ದೇವೇಗೌಡ್ರನ್ ಪ್ರಶ್ನಾತೀತ್ರಲ್ಲ. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇವೇಗೌಡ್ರನ್ನ ಕಾಂಗ್ರೆಸ್ನ ಹಿರಿಯ ನಾಯಕನಿಗೆ ಕೂತ್ಕೊಂಡು ದಯವಿಟ್ಟು ಹಾಳು ಮಾಡ್ಬೇಡಿ. ಹಿಂಗಿರ್ಲಿಲ್ಲ ನೀವು. ಆರೋಗ್ಯಕರವಾಗಿ ಚರ್ಚೆ ಮಾಡಿ ದಯವಿಟ್ಟು. ಪ್ಲೀಸ್ ಬೇರೆಯವ್ರು ಮಾತಾಡಕ್ಕೆ ಅವಕಾಶ ಕೊಡಿ. 30 ನಿಮಿಷ ಒಬ್ಬರೇ ಮಾತಾಡ್ತೀರಾ ನೀವು? ನೀವು ಹಿಂಗ್ ಮಾಡಿದ್ರೆ ನಾನು ಮತ್ತೆ ನಾನು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬೇಕಾಗತ್ತೆ. ನಿಮ್ಗೆ ಅದನ್ನ ಟಾಲರೇಟ್ ಮಾಡಕ್ಕಾಗಲ್ಲ.